ಮತ್ತೆ ಪ್ರಯತ್ನಿಸಿ ಟ್ರೈ ಅಗೈನ್. ನನ್ನ ಮಾತು ಕೇಳೋದಕ್ಕೆ ಲಿಸ್ಟನ್ ಟು ಮೀ. ಮತ್ತೇನಿಲ್ಲ, ನಥಿಂಗ್ ಎಲ್ಸ್. ಇದನ್ನು ಮುಟ್ಟಬೇಡ, ಡೋಂಟ್ ಟಚ್ ಇಟ್. ನಾಚಿಕೆ ಪಡಬೇಡ, ಡೋಂಟ್ ಬಿ ಸೇ. ಮುಂದುವರಿಯಿರಿ, ಗೋ ಅಹೆಡ್. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಮರೆಯಬೇಡ, ಇದಕ್ಕೆ ಹೇಳ್ತೀವಿ ಡೋಂಟ್ ಫಾರ್ಗೆಟ್. ತಾಳ್ಮೆಯಿಂದಿರಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಪೇಷನ್ಸ್. ಇದು ಏನೂ ಅಲ್ಲ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಇಟ್ಸ್ ನಥಿಂಗ್. ನೆಕ್ಸ್ಟ್, ಇಲ್ಲೇ ಇರು, ಸ್ಟೇ ಹರ್. ಅದು ಸಾಕು, ಇದಕ್ಕೆ ಹೇಳ್ತೀವಿ ದ್ಯಾಟ್ಸ್ ಎನಫ್. ಪರವಾಗಿಲ್ಲ, ನೆವರ್ ಮೈಂಡ್. ನೀವು ಮೊದಲು, ಯು ಫಸ್ಟ್. ಎಲ್ಲ ಸರಿಯಾಗಿದೆ, ಆಲ್ ಈಸ್ ವೆಲ್. ನಿಮ್ಮ ಇಷ್ಟದಂತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಆ್ಯಸ್ ಯು ವಿಶ್. ನಾಳೆ ನನಗೆ ಕರೆ ಮಾಡು ಅಥವಾ ಫೋನ್ ಮಾಡು ಅನ್ನೋಕ್ಕೆ ಕಾಲ್ ಮೀ ಟುಮಾರೋ. ನಟಿಸಬೇಡ, ಡೋಂಟ್ ಪ್ರಿಟೆಂಡ್. ವೇಳೆಯಾಯಿತು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಟೈಮ್ಸ್ ಅಪ್. ನನಗೆ ಗೊತ್ತಿತ್ತು, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ನ್ಯೂ ಇಟ್. ನೆಕ್ಸ್ಟ್ ಸೆಂಟೆನ್ಸ್, ಆಗುವುದೇ ಇಲ್ಲ, ನೋ ವೇ. ಅದು ಸತ್ಯ ಅನ್ನೋಕ್ಕೆ ದ್ಯಾಟ್ಸ್ ಟ್ರೂ. ವಿಶೇಷವೇನಿಲ್ಲ, ನಥಿಂಗ್ ಸ್ಪೆಷಲ್. ನನ್ನ ಬಳಿ ಪದಗಳಿಲ್ಲ, ಇದಕ್ಕೆ ಹೇಳ್ತೀವಿ ಐ ಹ್ಯಾವ್ ನೋ ವರ್ಡ್ಸ್. ನೆಕ್ಸ್ಟ್, ಅದು ಸರಿ ಇದೆ ಅನ್ನೋಕ್ಕೆ ದ್ಯಾಟ್ಸ್ ಆಲ್ ರೈಟ್ ಅಂತ ಹೇಳಬೇಕು. ದ್ಯಾಟ್ಸ್ ಆಲ್ ರೈಟ್. ಏನಾದರೂ ತೊಂದರೆ ಅನ್ನೋಕ್ಕೆ ಎನಿ ಪ್ರಾಬ್ಲಮ್. ಹೋಗ್ತಾ ಇರು, ಇದಕ್ಕೆ ಹೇಳಬೇಕು ಕೀಪ್ ಗೋಯಿಂಗ್. ನನ್ನ ಜೊತೆ ಮಾತಾಡಿ, ಟಾಕ್ ಟು ಮೀ. ನನ್ನ ಜೊತೆ ಕುಳಿತುಕೊಳ್ಳಿ, ಸಿಟ್ ವಿತ್ ಮೀ. ನೇರವಾಗಿ ಹೋಗಿ, ಇದಕ್ಕೆ ಹೇಳಬೇಕು ಗೋ ಸ್ಟ್ರೈಟ್. ಅಲ್ಲಿ ನಿಲ್ಲು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಸ್ಟಾಪ್ ದೇರ್ ಅಂತ ಹೇಳ್ತೀವಿ. ನೀನು ಕೂಡ ಅಲ್ಲಕ್ಕೆ ಯು ಟು ಅಂತ ಹೇಳಬೇಕು. ಇದು ಒಳ್ಳೆಯದು, ಇಟ್ಸ್ ಗುಡ್. ಅದು ಸಂಭವಿಸುತ್ತದೆ, ದ್ಯಾಟ್ ಹ್ಯಾಪನ್ಸ್. ಖಂಡಿತವಾಗಿಯೂ ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ಅದನ್ನು ಮಾಡಬೇಡ, ಡೋಂಟ್ ಡೂ ಇಟ್.
ಕರೆಗೆ ಉತ್ತರಿಸಿ. ಇದಕ್ಕೆ ಹೇಳಬೇಕು ಆನ್ಸರ್ ದ ಕಾಲ್. ಆನ್ಸರ್ ದ ಕಾಲ್. ನೆಕ್ಸ್ಟ್, ತಡ ಮಾಡಬೇಡ. ತಡ ಮಾಡಬೇಡ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಡಿಲೇ. ಡೋಂಟ್ ಡಿಲೇ. ಅಗತ್ಯವಿಲ್ಲ. ನಿಂದು ಅಗತ್ಯವಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ನೋ ನೀಡ್. ನೋ ನೀಡ್. ಸರಿಯಾಗಿ ವರ್ತಿಸಿ. ಬಿಹೇವ್ ಪ್ರಾಪರ್ಲಿ. ಬಿಹೇವ್ ಪ್ರಾಪರ್ಲಿ. ಪ್ರಯತ್ನಿಸುತ್ತಲೇ ಇರು. ಕೀಪ್ ಟ್ರೈಯಿಂಗ್. ಕೀಪ್ ಟ್ರೈಯಿಂಗ್. ಒಳಗಡೆ ಇರು. ಸ್ಟೇ ಇನ್ಸೈಡ್. ಸ್ಟೇ ಇನ್ಸೈಡ್. ನೆಕ್ಸ್ಟ್, ಏನಾದರೂ ಹೇಳು. ಏನಾದರೂ ಹೇಳು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಸೇ ಸಮಥಿಂಗ್. ಸೇ ಸಮಥಿಂಗ್. ಮತ್ತೊಮ್ಮೆ ಒನ್ಸ್ ಮೋರ್. ಒನ್ಸ್ ಮೋರ್. ಹೀಗೆ ಮುಂದುವರೆಸು. ಕೀಪ್ ಇಟ್ ಅಪ್. ಕೀಪ್ ಇಟ್ ಅಪ್. ಈಗ ಸಾಧ್ಯವಿಲ್ಲ. ನಾಟ್ ನೌ. ನಾಟ್ ನೌ. ಇರಬಹುದು. ಮೇ ಬಿ. ಮೇ ಬಿ. ಇರಲಿ ಬಿಡಿ. ಇರಲಿ ಬಿಡಿ ಅನ್ನೋಕ್ಕೆ ಲೆಟ್ ಇಟ್ ಬಿ.